ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ, ಗುರು ಪುಷಾಮೃತಕ್ಕೋಸ್ಕರ. ಬಾ, ಇವತ್ತು ಸಾಯಿ ಮಂದಿರಕ್ಕೆ ಬರಬೇಕೆಂದು ಯೋಚನೆ ಮಾಡಿದ್ದೀಯಲ್ವಾ? ನಿನಗೋಸ್ಕರ ಕಾಯ್ತಾ ಇದ್ದೇನೆ, ನಿನಗೆ ಊದಿ ಕೊಡಲೆಂದೇ ಕಾಯ್ತಾ ಇದ್ದೇನೆ. ಹಾಗೆ ಒಂದು ಮಾತು ತಿಳಿದುಕೋ, ಊದಿ ಬೇರೆಯವರಿಗೆ ಕೊಡುವಾಗ ಕಂಜೂಸ್ತನ ಮಾಡಬೇಡ. ನೀನು ಕೊಡು, ಯಾರು ಮನೆ ಬಾಗಿಲೇ ನಿನ್ನವರಿಗೂ ಬಂದು ಕೇಳುತ್ತಾರೋ ಅವರಿಗೆ ಧಾರಾಳವಾಗಿ ಕೊಡು. ನಾನಿದ್ದೇನೆ ಪುನಃ ನಿನಗೆ ಕೊಡಲು. ಅರ್ಥ ಆಯ್ತಾ? ಹಾಗೆಯೇ ಇವತ್ತು ಒಂದು ವಿಚಾರ ಹೇಳಲೆಂದೇ ಬಂದಿದ್ದೇನೆ. ನೋಡು, ಯಾವುದೇ ಒಂದು ಸಮಸ್ಯೆ ಬಂದ್ರೂ ಅದಕ್ಕೆ ಕುಗ್ಗಿ ಅಂತೆ ಹಾಡೋದಲ್ಲ. ಅದರ ಬದಲಾಗಿ ಅದಕ್ಕೆ ಸರಿಯಾದ ಒಂದು ಪರಿಹಾರ ನಿನ್ನಲ್ಲೇ ಇದೆ. ನಿನ್ನಲ್ಲಿ ಎಲ್ಲ ಥರದ ಶಕ್ತಿನೂ ಇದೆ. ಆ ಶಕ್ತಿಯನ್ನು ಹೊರಗಡೆ ಹಾಕಲೇಬೇಕಲ್ಲ. ಯಾವುದ್ಯಾವುದಕ್ಕೂ ಬೇಡವಾದ ವಿಚಾರಕ್ಕೆ ಬಳಸೋ ಬದಲು ಕುಳಿತುಕೊಂಡು ಸಮಾಧಾನದಿಂದ ಯಾವ ಸಮಸ್ಯೆ, ಯಾವ ಪರಿಹಾರ, ಅದನ್ನು 1, 2, 3 ಯೋಚನೆ ಮಾಡಿ ಒಂದನ್ನು ಪ್ರಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಮಾಡೋದ್ರಿಂದ ನಿನ್ನಲ್ಲಿ ಆತ್ಮಬಲವು ಹೆಚ್ಚುತ್ತದೆ, ಜೊತೆಗೆ ಅದಕ್ಕೆ ಪರಿಹಾರ ಮಾರ್ಗವೂ ಇದೆ. ಎಲ್ಲ ಇದೆ ಕಂದ, ಆದರೆ ನಿನ್ನಲ್ಲೇ ನೀನಾಗಿ ಇಲ್ಲ, ಅದಕ್ಕಾಗಿ ಹೊಡೆದಾಟ. ಯೋಚನೆ ಮಾಡಬೇಡ, ಸದ್ಯದರಲ್ಲೇ ಎಲ್ಲವೂ ಪರಿಹಾರ ಸಾಧ್ಯ ಇದೆ. ಹಾಗೆಯೇ ಮಗಳ ಭವಿಷ್ಯ ಏನಾಗುತ್ತದೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಇಷ್ಟೊಂದು ಯೋಚನೆ ಮಾಡುವಂಥ ಅಗತ್ಯನೇ ಇಲ್ಲ. ಯಾಕೆ ಹೇಳು? ಇದರಿಂದ ಎಲ್ಲಿ ಒಳ್ಳೆಯದು ಎಲ್ಲಿ ಕೆಟ್ಟದ್ದೆಂಬುದು ನಿನಗೀಗಾಗಲೇ ಗೊತ್ತಾಗಿದೆ. ಯಾವ ದಾರಿ ಹೋದರೆ ಯಾವ ದಾರಿ ನಮಗಾಗಿ ಕಾಯ್ತಾ ಇದೆ ಎಂಬುದು ಗೊತ್ತು. ಹಾಗಿದ್ದ ಮೇಲೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜೀವನ ಬಂದ ಹಾಗೆ ಹೋಗಬೇಕು, ಅದರಲ್ಲಿ ನಾನು ಯಶಸ್ಸು ಗಳಿಸಬೇಕೆಂಬುದು ನಿನ್ನ ಧ್ಯೇಯ ಸರಿಯಾಗಿದೆ. ಅದನ್ನು ಬೇರೆಯವರಿಗೂ ಹೇಳುತ್ತೀಯ. ಒಂದು ವಿಚಾರ, ನಿನ್ನಲ್ಲಿ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾತ್ರ ಕೆಲಸಕ್ಕೆ ಒಪ್ಪಿಕೊ. ಶಕ್ತಿ ಮೀರಿ ಒಪ್ಪಿಕೊಂಡ್ರೆ ಅದನ್ನು ನಿನ್ನಿಂದ ಮಾಡಲು ಸಾಧ್ಯವಾ? ಇಲ್ಲದೇ ಇದ್ದಾಗ ಮತ್ತೆ ನೀನು ಬೇಜಾರಾಗುತ್ತೀಯ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಸರಿನಾ? ಮನೆ ಕಟ್ಟಿಸಬೇಕೆಂದು ಯೋಚನೆ ಮಾಡಿದ್ದೀಯಾ? ನಿನ್ನ ಊರಿನ ಸುತ್ತಮುತ್ತಲೂ ಒಂದು ಬಸವ ಇದೆ. ಆ ಬಸವನಿಗೆ ಮನೆಗೆ ದೈವಿ ಬಸವ. ಆ ಬಸವನನ್ನು ಮನೆಗೆ ನೀನು ಯಾವ ಜಾಗದಲ್ಲಿ ಮನೆ ಕಟ್ಟಬೇಕೆಂದು ಹೇಳಿದ್ಯೋ ಆ ಜಾಗಕ್ಕೆ ಕರೆದುಕೊಂಡು ಬಾ. ಮನಸಾರೆ ಆಶೀರ್ವಾದ ಮಾಡೇ ಮಾಡುತ್ತಾನೆ. ಅವನು ತೋರಿಸಿದ ಜಾಗದಲ್ಲಿ ಬೋರನ್ನು ತೆಗೆಸು, ಅದ್ಭುತವಾದ ಗಂಗಾಜಲ ಹೊರಗಡೆ ಬಂದೇ ಬರುತ್ತದೆ. ಅದರ ಆಶೀರ್ವಾದದಿಂದ ಸದ್ಯದರಲ್ಲೇ ಮನೆಯು ಕಟ್ಟುತ್ತೀಯ. ಹಾಗೆಯೇ ತುಂಬ ವರ್ಷದಿಂದ ಒಂದು ಕಾಗದ ಪತ್ರವು ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದೆಯಲ್ಲ, ಇವತ್ತು ಅದಕ್ಕೆ ಸರಿಯಾದ ಸಮಯ. ಯಾವುದೋ ಒಂದು ಹಳೆ ಸುಟ್ಕೇಸಿನಲ್ಲಿ ತೆಗೆದಿಟ್ಟಿದ್ದೀಯ. ಆ ಸುಟ್ಕೇಸು ಯಾವುದೆಂಬುದು ನಿನಗೆ ಈಗಾಗಲೇ ಗೊತ್ತಾಗಿದೆ. ಹೋಗು, ಕೈ ಹಾಕು, ಸಿಗುತ್ತದೆ. ಹಾಗೆಯೇ ಯೋಚನೆ ತುಂಬ ಮಾಡಬೇಡ. ಎಲ್ಲದಕ್ಕೂ ನಾನಿದ್ದೇನೆ. ಪರಿಹಾರ ರೂಪವಾಗಿ ನಾನು ಖಂಡಿತವಾಗಲೂ ಸಾಧ್ಯ ಇದೆ. ಚಿಂತೆ ಬೇಡ, ಒಳ್ಳೆಯದೇ ಆಗುತ್ತದೆ.